ನಮ್ಮ ಅಮ್ಮ ಹತ್ರ ನಾನು ಕ್ಲಾಸ್ ಇದಮ್ಮ ಹಂಗಿದೆ ಸ್ಪೆಷಲ್ ಕ್ಲಾಸ್ ಇರುತ್ತೆ, ಇಲ್ಲ ನೀ ಸಿನಿಮಾಗೆ ಹೋಗಿ ಯಾರೋ ಫ್ರೆಂಡ್ಸ್ ಬೇಕು, ಇಲ್ಲಮ್ಮ ನಿಜವಾಗ್ಲು ನಮ್ಮ ಅಮ್ಮ ಹೇಳ್ಕೊಂಡೇ ಇರ್ತಲ್ಲ, ಕೋಪ ಬರುತ್ತೆ ಅಲ್ಲ ನಮ್ಗೆ. ನಾನು ನಿಜ ಹೇಳ್ತೀನಿ, ನೀವು ಯಾರು ನಿಜ ಹೇಳ್ತಾರಲ್ಲ ನೀವು ನೋ 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 ನೀ ಸುಳ್ಳು ಅಂದರೆ ಅವನಿಗೆ ಸಿಟ್ಟು ಬಂದ್ಬಿಡುತ್ತೆ. ಸೊ ದಟ್ ದ ಸೇಮ್ ಥಿಂಗ್ type 1 error in the sense that it's very costly, rejecting the truth. That's what committing that error is 1% that I have committed that type 1 error, 99% I am correct, so that I am highly significant. No 1% level significant, 5% level significant andre only 5% I committed that type 1 error. 5%, 10% like. So you have to teach people with the orientation. Some example ಹೇಳ್ಬೋದು, ತಪ್ಪಿಲ್ಲ, ಅಲ್ಲ ಮೆಚ್ಯೂರ್ಡ್ ಸ್ಟೂಡೆಂಟ್ಸ್. ಓಕೆ, ಸೊ ದ ಲಾಗ್ ಹೇಳಿದ್ರಲ್ವ, ದಟ್ಸ್ ಅ ಕೈಂಡ್ ಆಫ್ ಓರಿಯೆಂಟೇಷನ್. ಇವನ್ ಮ್ಯಾಥಮೆಟಿಕ್ಸೇ ಟೀಚ್ ಮಾಡೋದಂದರೆ ಯು ಕ್ಯಾನ್ ಮೇಕ್ ಸೋಷಿಯಾಲಜಿಸ್ಟ್, ಪೊಲಿಟಿಕಲ್ ಸೈಂಟಿಸ್ಟ್ ಟು ಅಂಡರ್ಸ್ಟ್ಯಾಂಡ್. that is the crux and interesting of any teacher. So with this, I really congratulate Professor Saranappa. That 43,000, I was so amazed hearing that he is dealing with 43,000. ಮೇಡಮ್ ಭಾಳ ರೆಡಿ ಅದಾರೆ, ಊಟ ಹೊಟ್ಟೆ ಆಸೆ ಆಯ್ತು, ಇವನು ಬೇಗ ಹಿಂಗೆ ಇನ್ನೂ ಮಾತಾಡ್ತಾನೆ, ಹಾಫ್ ಆನ್ ಅವರ್ನ ಸಂತೋಷನ ಈಗ ಹೇಳಿದಾನೆ. ಓಕೆ, ಹೌದಾ ಮೇಡಮ್, ಇಂಟ್ರೆಸ್ಟಿಂಗ್ ಇದೆಯಾ? ಓಕೆ, ಥ್ಯಾಂಕ್ ಯು. ಸತ್ಯವಾಗಲೂ ಇಂಟ್ರೆಸ್ಟಿಂಗ್ ಇದೆಯಾ? ಸುಮ್ಮನೆ ಹೇಳ್ತೀರಾ? ಇಲ್ಲಿ ವೆರಿ ಗುಡ್, ಥ್ಯಾಂಕ್ ಯು ಮೇಡಮ್. So in the sense that I congratulate Professor Saranappa and Dean and the Registrar, Praveena, and especially the Santosh Nayak and Heblata, that they have put a lot of effort. I wish that Professor Saranappa has to continue this kind of a program and to impart good resource person to teach this young teachers, to impart the skill, and when they go, they have to take over. You can ask them some need-based also. So what is that they are teaching? What is that they can do better than what they teach now in the same subject? So that will improve the quality of education and the performance and the excellence of education in India. And I wish all my young colleagues to come out with a great the academic career, and also not only that, you teach, you do a lot of research, and you embrace your students and do research, and I wish that you will be a great addition or the value addition to this country for the quality of education. Thank you very much for giving the chance. Myself, Sundaresh KC, Assistant Professor, Department of Sociology, Bharati College, Bharati Nagara, Mandya. ಮೊದಲಿಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಸ್ನೇಹಿತರೆ, ನಾನು ಮೊದಲಿಗೆ ಈ 7 ದಿನಗಳ ಒಂದು ಅಧ್ಯಾಪಕರ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವೆಲ್ಲರೂ ಈ ಒಂದು ವೇದಿಕೆಯಲ್ಲಿ ಸೇರೋದಕ್ಕೆ ಕಾರಣರಾದಂತಹ ಸಂತೋಷ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಯಾಕೆ ಅಂತಂದರೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ನಾವೆಲ್ಲರೂ ಕೂಡ ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ, ಮತ್ತು ನಾವೆಲ್ಲರೂ ಕೂಡ ಆಲ್ರೆಡಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಕಾಲೇಜ್ಗಳಲ್ಲಿ. ಅದು ಸ್ಟೇಟ್ ಲೆವೆಲ್ ಸೆಮಿನಾರ್ ಆಗಿರ್ಬೋದು, ಮತ್ತು ನ್ಯಾಷನಲ್ ಲೆವೆಲ್ ಸೆಮಿನಾರ್ ಆಗಿರ್ಬೋದು. ಯಾಕೆಂತಂದರೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಇಡೀ ಕಾರ್ಯಕ್ರಮದ ಆ ಜವಾಬ್ದಾರಿಯನ್ನು ಒತ್ಕೊಳ್ಳುವಂಥವ್ರು ಯಾರಪ್ಪ ಅಂತಂದರೆ, ಯಾರು ಆ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿರ್ತಾರೆ ಅವರು ಅಂತೇಳಿ. ಯಾಕೆಂದರೆ ಆ ಪೂರ್ತಿ ಕಾರ್ಯಕ್ರಮದ ಸಾಧಕ ಬಾಧಕಗಳು ಆ ವ್ಯಕ್ತಿಗೆ ಸಲ್ತವೆ ಅಂತೇಳಿ. ನಾನು ಮೊದಲು ಇದು ICSSR ಕಾರ್ಯಕ್ರಮದ ನಾನು 2ನೇ ಕಾರ್ಯಕ್ರಮ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂಥದ್ದು. ನಾನು KSYಯಲ್ಲಿ ICSSR ಕಾರ್ಯಕ್ರಮ ನಡೀತಾ ಇದೆ ಅಂತಂದಾಗ ಅಲ್ಲಿ ಒಂದು ತುಂಬ ಚೆನ್ನಾಗಿರುವಂತಹ ವಿಷಯ ಯಂಗ್ ಫ್ಯಾಕಲ್ಟಿ ಅನ್ನುವಂಥ ವಿಚಾರ ಇತ್ತು.
ಸಂತೋಷ್ ಸರ್ ಅವರು ಹೇಳಿದ್ರು ICSE ಸರ್ ಅವರು ಇದೇ ಟೈಟಲ್ನ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂತೇಳಿ. ನಾನಾಗ ಭಾವಿಸಿದಂಥದ್ದು ಏನಪ್ಪ ಅಂತಂದರೆ, ಇತ್ತೀಚೆಗೆ ಎಲ್ಲೋ ಯಂಗ್ ಫ್ಯಾಕಲ್ಟಿಯವರಿಗೆ ರಿಸರ್ಚ್ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ವೇನೋ, ಆಸಕ್ತಿ ಬರುವಂಥ ಹಿನ್ನೆಲೆಯಲ್ಲಿ ಯಂಗ್ ಫ್ಯಾಕಲ್ಟಿಯವರಿಗೆ ಇದನ್ನು ಕಾನ್ಸಂಟ್ರೇಷನ್ ಮಾಡಿ ಈ ಒಂದು ಸಬ್ಜೆಕ್ಟನ್ನು ಇಟ್ಟಿದ್ದಾರೇನೋ ಅನ್ನುವಂತಹ ಹಿನ್ನೆಲೆಯಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವಂತಹ ಆಸಕ್ತಿಯನ್ನು ಒತ್ಕೊಂಡು ನಾನು ಅಪ್ಲಿಕೇಶನ್ನ ಹಾಕ್ತೆ ಅಂತೇಳಿ. ನಾನು ನಿಜವಾಗ್ಲೂ ಕೂಡ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂತಂದರೆ ಆ ಸಾಧಕ ಬಾಧಕಗಳನ್ನ ಹೇಳಿದೆ, ಒಂದು ಕಾರ್ಯಕ್ರಮ ಅಂತಂದಾಗ ಅದಕ್ಕೆ ಇನ್ವಿಟೇಷನ್ ಹಿಡಿದು ಅದಕ್ಕೆ ಮುಖ್ಯ ಅತಿಥಿಗಳನ್ನ ಗೊತ್ತು ಮಾಡೋದು ಮತ್ತು ರಿಸೋರ್ಸ್ ಪರ್ಸನನ್ನು ಕೂಡ ಎಲ್ಲದಕ್ಕೂ ಗೊತ್ತು ಮಾಡುವಂಥದ್ದು ತುಂಬ ಕಷ್ಟ. ಹಾಗಾಗಿ ಆ ಎಲ್ಲ ಕಾರ್ಯಕ್ರಮ 7 ದಿನಗಳವರೆಗೂ ಕೂಡ ಮುಗಿಯುವವರೆಗೂ ಕೂಡ ಪ್ರತಿಯೊಂದನ್ನು ಕೂಡ ವ್ಯವಸ್ಥಿತವಾಗಿ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡ ಕೆಲಸ. ಯಾಕೆಂದರೆ ನಾವು ರಿಸೋರ್ಸ್ ಪರ್ಸನ್ನ ಗೊತ್ತು ಮಾಡಿರ್ತೀವಿ, ಅವ್ರು ಬರುವಂಥ ಟೈಮಲ್ಲಿ ನೆಕ್ ಮೂಮೆಂಟಲ್ಲಿ ನಾನು ಬರೋದಕ್ಕೆ ಆಗೋದಿಲ್ಲ ಅಂತ ಎಷ್ಟೋ ಸಾರಿ ಹೇಳಿರುವುದುಂಟು. ಅದಕ್ಕೆ ಸಂತೋಷ್ ನಾಯಕ್ ಸರ್ ಅವರು ಆಗಾಗ ಬಂದು ಅವರು ಸ್ಟೇಜ್ ಮೇಲೆ ರಿಸೋರ್ಸ್ ಪರ್ಸನ್ ಬಂದು ಮಾತಾಡೋದಕ್ಕೆ ಶುರು ಮಾಡಿದಾಗ ಬಂದು ಏನೋ ಸೆಷನ್ ಕೊಡ್ತಾಯಿದ್ದಾರೆ ಅಂತ ತುಂಬ ಖುಷಿ ಆಗುತ್ತೆ. ಆಗ ಬರಲಿಲ್ಲ ಅಂತಂದಾಗ ಅವ್ರಿಗಿರುವಂಥ ತಳಮಳ ಅದು ಆರ್ಗನೈಸರ್ಗೆ ಮಾತ್ರ ಆ ಕಷ್ಟ ಸುಖಗಳು ಗೊತ್ತಿರ್ತವೆ. ಅಷ್ಟೇ ಅಲ್ಲ, ಫುಡ್ ಫೆಸಿಲಿಟಿ ಅಂತಂದಾಗ ನಾವು ಇಲ್ಲಿ 7 ದಿನಗಳ ಕಾಲ ಇದ್ದಂಥ ಸಂದರ್ಭದಲ್ಲಿ ನಮಗೆ ಊಟ ತಿಂಡಿ ವಿಚಾರಗಳಾಗಿರ್ಬೋದು ಮತ್ತು ಅಕಾಮಿಡೇಷನ್ ವಿಚಾರಗಳಾಗಿರ್ಬೋದು ಎಲ್ಲವನ್ನ ಸಂಪೂರ್ಣವಾಗಿ ತುಂಬ ಚೆನ್ನಾಗಿ ನಿಭಾಯಿಸಿರುವಂಥದ್ದು ನಮ್ಮೆಲ್ಲರೂ ಕೂಡ ಖುಷಿಯಾದಂಥ ವಿಚಾರ. ಮತ್ತು ಸಂಪನ್ಮೂಲ ವ್ಯಕ್ತಿಗಳ ಬಗ್ಗೆ ಹೇಳಬೇಕಾದ್ರೆ ಈ 7 ದಿನ ಏನು ನಾವು FTP ಪ್ರೋಗ್ರಾಮ್ಗಳಲ್ಲಿದ್ವಿ, ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಕೂಡ ತುಂಬ ಚೆನ್ನಾಗಿ ವಿಚಾರವನ್ನು ಮಂಡಿಸಿದ್ದಾರೆ. ಮತ್ತು ವಿಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ಯಾಕೆಂದರೆ ನಾವೆಲ್ಲರೂ ಕೂಡ ಸಂಶೋಧನೆಯನ್ನು ಮಾಡ್ತಾ ಇರುವಂಥದ್ದು, ಆ ಸಂಶೋಧನೆಯಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಮತ್ತು ವೈಜ್ಞಾನಿಕ ಜ್ಞಾನವನ್ನು ಹೇಗೆ ಬೆಳೆಸ್ಕೋಬೇಕು ಅನ್ನುವಂತಹ ಪೂರ್ಣ ಪ್ರಮಾಣದ ವಿಷಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಸಂತೋಷ್ ನಾಯಕರವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೇನೆ. ಹಾಗೆಯೇ ಅವರ ಸಹೋದ್ಯೋಗಿ ಮಿತ್ರರಾದಂತಹ ಹೇಮಲತಾ ಮೇಡಮ್ರವರು ಕೂಡ, ಭಾಗ್ಯವತಿ ಮೇಡಮ್ರವರು ಕೂಡ, ಮತ್ತು ನಮ್ಮ ಹಾಲಪ್ಪ ಸರ್ ಅವರಿಗೂ ಕೂಡ, ಓಲ್ಡ್ ಟೀಮ್ ಏನು ಸಂಶೋಧನಾ ವಿದ್ಯಾರ್ಥಿಗಳು ಕೂಡ ಈ 7 ದಿನಗಳ ಕಾಲ ತುಂಬ ಚೆನ್ನಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ತುಂಬ ಕಾರ್ಯಕರ್ತರಾಗಿದ್ದಾರೆ. ಇವರೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸಿ ಈ ಒಂದು ಆಪರ್ಚುನಿಟಿ. I will keep my feedback as brief as possible. I'll divide it into 2 sections. Number 1, the course feedback. I think it was a very well planned schedule, and what I personally felt was that every session that we underwent was a workshop in itself, and I wish it was a 7-day workshop in itself, because the kind of softwares and other things that we had, it was really requiring a lot more than we could do in a 2-hour session. So it was very fruitful. I would say this is one of the most fruitful workshops I have had, not just in KSOU, I will say in my entire stay in Mysore. So I'm very thankful for that, and I hope that we get to apply this in our everyday life more, because if we don't use this, it will be washed out pretty soon. These are software analysis, and also we need to be able to do it more and more, and I hope that we can have more discussions with the other faculty members so that we can learn from others. Now the second feedback on my class. After a long time I got to be a student again, and I would say the classmates of mine, you were all wonderful. I met so many people from different parts of Karnataka, and sir, aap to Bihar se padosi hue aap hamare. It was very nice that I got to learn so many things. I saw a new part of Karnataka and a new culture, and you were one of the coolest classmates I have ever come across. So thank you so much for making this such a wonderful experience, because learning is fun when you do it with everyone. So I hope to keep in touch with you and to learn from all of you, and thank you so much for your kindness and for sharing your culture. Thank you. Good afternoon to all. First of all, I congratulate the Department of Sociology and the chairman of the department, Professor Santosh Nayak, and my all team, his team, and totally Karnataka Open University team. They are doing wonderful, and especially social science, and it is he is a first batsman in the social science. And along with him, the Hemlata madam and all the young fraternities, they are doing well. And today's chief guest of the program, Mahadeshwaran sir,
already he took more interest to actually to tell what the actually research methodology is there, what the FDP is there, faculty development program. Then what enthusiastically he told you, that is he has a strength. The teacher has a passion to teach the students. That is very important. If you have the passion, then automatically you can teach very well. And he told everything about the teachers, what we have to do. We have to take the example. First of all, we have to create the interest in the students to teach here, how to teach and what to teach, when to teach, where to teach. That is also very important. The teachers always, we are the model to the society. Everybody will think the teachers are very noble, noble job holders. Even the Sir Madheshwaran told that it is actually we are the kingmakers. That is IAS, IPS, scientist, everything. What interest he has taken to tell everything about the FDP, and the same interest you have to take, you have to carry from the Karnataka State Open University, you have to tell in our class. That is very important. If you teach the students properly, then automatically you can serve the society. Serving the society is nothing but you have to, that is justify your position. You have to justify your job. That is very important. And always we should know what already I told so many times in my actually programs, that is Arive Guru, that you have to be very careful about Arive Guru. Arive Guru ಅಂದರೆ ನಮ್ಮ ಗುರು ನಮ್ಮಲ್ಲೇ ಇದ್ದಾನೆ, ನಾವು ಬೇರೆಯವ್ರಿಗೆ ಗುರು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಮ್ಮ ಗುರು ನಮ್ಮಲ್ಲೇ ನೀಟಾಗಿ ನಡೆಸ್ತಿರ್ತಾನೆ. ನಾವು ನಮ್ಮ ಗುರುವನ್ನು ನಾವು ಕೇಳ್ಕೊಳ್ಬೇಕು. ಅದು ಯಾಕಂದರೆ ತಮಗೆಲ್ಲ ಗೊತ್ತಿದೆ, ನೀವೆಲ್ಲ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಫ್ಯಾಟರ್ನಿಟಿ ಇದ್ರಿ. ನಮ್ಮ ಸಮಾಜವನ್ನು ನಮ್ಮ ಯೂಶ್ವಲಿ ಟೀಚರ್ಸ್ ನಾವು ಯಾರು ಇನ್ವಾಲ್ವ್ ಆಗುತ್ತಾರೆ, ಯಾರು ಚೆನ್ನಾಗಿ ಪಾಠ ಪ್ರವಚನವನ್ನು ಕಲಿಸ್ಬೇಕಂತಾರೆ, ಹಂಗೆ ಯಾಕಂದರೆ ಅವರು ಬಹಳ ಇಂಟ್ರೆಸ್ಟ್ ಅಂದರೆ ಅದರಲ್ಲಿ ಮಗ್ನನಾಗಬೇಕಾಗ್ತದೆ, ಅದರಲ್ಲಿ ಇನ್ವಾಲ್ವ್ ಆಗಬೇಕಾಗ್ತದೆ. ಯಾರು ಇನ್ವಾಲ್ವ್ ಆಗ್ತಾರೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಪಾಠ ಪ್ರವಚನ ಹೇಳ್ತಾರೆ ಅಂತ ನನಗನ್ನಿಸ್ತದೆ. ಹೀಗಾಗಿ ಈ FDP ಪ್ರೋಗ್ರಾಮ್ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ನಾವು ಸಣ್ಣದೇ ಆಗಿ ಮಾಡಿರಬಹುದು, 40 ವಿದ್ಯಾರ್ಥಿಗಳಿಗೋಸ್ಕರ ಮಾಡಿರಬಹುದು. ಆದರೂ ಇದು 40x400 ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ಲಿಕ್ಕೆ ತಾವೆಲ್ಲ ಭದ್ರ ಆಗಬೇಕಂತ ನನಗನ್ನಿಸ್ತದೆ. ಯಾಕಂದರೆ ನಮ್ಮ ಸಮಾಜದಲ್ಲಿ ನಮ್ಮ ಸಂಸ್ಕೃತಿ ಸಮಾಜ ಅಂಕುಡೊಂಕುಗಳನ್ನು ತಿದ್ದವ್ರು ಯಾರು ಇರ್ತಾರಂದರೆ ಟೀಚರ್ಸ್ ಇರ್ತಾರೆ. ನಾವೇ ಟೀಚರ್ಸ್ ಆದವರು ಡೊಂಕುಗಳನ್ನು ತಿದ್ದಲಾರ್ದೆ ನಾವೇ ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದರೆ ಅದು ಸರಿ ಆಗಂಗಿಲ್ಲ. ಸಮಾಜ ಸುಧಾರಕರಂತ ಹೇಳ್ತಿರ್ತಾರೆ ನಮಗೆ, ಬಟ್ ಆದರೂ ಸಮಾಜವನ್ನು ಹೇಗೆ ಸುಧಾರಿಸಬೇಕು ಅದು ನಾವು ತಿಳ್ಕೊಳ್ಬೇಕಾಗ್ತದೆ. ಅದರಿಂದ ಈ ನಮ್ಮ ಮಾದೇಶ್ವರನ್ ಸರ್ ನೋಡಿ ಅಂತೂ ನಾನು 26 ವರ್ಷ ನಾನು ಆದ್ಬಿಟ್ಟೆ. ಯಾಕಂದರೆ ನಾನು ಪಾಠ ಹೇಳಬೇಕಾದ್ರೆ ಅದೇ ಹುಮ್ಮಸ್ಸಿನಿಂದ ಹೇಳ್ತಿದ್ದೆ. ಆ ಹುಮ್ಮಸ್ಸು ಎಲ್ಲ ಟೀಚರ್ಸ್ ಮೇಲೆ ಇರಬೇಕು. ಮತ್ತು ಈ ನಮ್ಮ ವಿಶ್ವವಿದ್ಯಾಲಯದಿಂದ ತಾವು 7 ದಿವಸ ನಮ್ಮ FDP ಪ್ರೋಗ್ರಾಮ್ನಲ್ಲಿ ಪಡ್ಕೊಂಡು ಹೋಗ್ತಾ ಇದ್ರಿ, ಅದನ್ನು ನಿಮ್ಮ ಕ್ಲಾಸ್ ರೂಮ್ನಲ್ಲಿ ಇನ್ನೂ ನನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ತುಂಬ ಫಾರ್ಮಾಲಿಟೀಸ್ ಇಲ್ಲ, ಬಟ್ ಸ್ಟಿಲ್ ಎಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಬಿಕಾಸ್ ನಾನು ಇದು ಮಾಡಿದಾಗ ಐ ವಾಸ್ ಅಫ್ರೈಡ್, ಲೈಕ್ ವೆದರ್ ಪೀಪಲ್ ವಿಲ್ ಕಮ್ ಆರ್ ನಾಟ್, ಬಿಕಾಸ್ ಬೀಯಿಂಗ್ ಅ ಓಪನ್ ಯೂನಿವರ್ಸಿಟಿ ವಿ ಡೋಂಟ್ ಹ್ಯಾವ್ ರೆಗ್ಯುಲರ್ ಕಾಂಟ್ಯಾಕ್ಟ್ ವಿತ್ ಅದರ್ ಲೈಕ್ ಸ್ಟೇಕ್ ಹೋಲ್ಡರ್ಸ್, ಸ್ಟೂಡೆಂಟ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು ಎಲ್ಲ. ಬಟ್ ವಿ ಗಾಟ್ 80 ಅಪ್ಲಿಕೇಶನ್ಸ್ ಆ್ಯಂಡ್ 45 ವರ್ ಸೆಲೆಕ್ಟೆಡ್. ಬಟ್ ಬೇರೆ ಬೇರೆ ಸರ್ಕಮ್ಸ್ಟೆನ್ಸಸ್ಲಿ 35-36 ಆರ್ they have registered and they are coming. So ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಮೊದಲಿಗೆ ಬಂದಂಥ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ಹೇಳ್ತೀನಿ. ನಂತರ ಸ್ಪೆಷಲ್ ವರ್ಡ್ ಆಫ್ ಥ್ಯಾಂಕ್ಸ್ ಟು ಅವರ್ ರೆವರೆಡ್ ಗೆಸ್ಟ್, ಮುಖ್ಯವಾಗಿ ಡಾಕ್ಟರ್ ಎಸ್ ಮಾದೇಶ್ವರನ್ ಅವರು ಎ ಗ್ರೇಟ್ ಸ್ಕಾಲರ್, ಅವರು ಸೋಷಿಯಲ್ ಸೈಂಟಿಸ್ಟ್, ಅವರು ಪ್ರೈಮ್ ಮಿನಿಸ್ಟರ್ ಅಡ್ವೈಸರ್ ಬೋರ್ಡಲ್ಲಿ ಕೂಡ ಇದ್ದಾರೆ.
ಅವರು ಐಸೆಕ್ ಫಾರ್ಮರ್ ಡೈರೆಕ್ಟರ್ ಆಗಿದ್ದು, ಅವ್ರ ಬಗ್ಗೆಲ್ಲ ನಿಮ್ಗೆ ಗೊತ್ತಿದೆ. ಅವರು ಬಂದು ನಿಮಗೆ ಇಷ್ಟು ಒಳ್ಳೆ ರೀತಿಯಲ್ಲಿ ತಮಾಷೆಯಾಗಿ ಇಷ್ಟು ಒಂದು ಏನು ಮೋಟಿವೇಟಿಂಗ್ ಮಾಡುವ ಒಬ್ಬ ಸೋಷಿಯಲ್ ಸೈಂಟಿಸ್ಟ್ದು ಪಾತ್ರ ಏನು ಅನ್ನೋದನ್ನು ಅಷ್ಟು ಸರಳವಾಗಿ ಮತ್ತು ಇದಾಗಿ ಹೇಳಿದ್ರು ಅವರು. ಸೊ ಅವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ದೆನ್ I also extend my sincere thanks to Professor Sharanappa V. Halse, the Honorable Vice Chancellor of KSOU. ಅವರು ಏನಂದರೆ he is always with us. ಏನೇ ನಾವು ಈ ಥರ ಅಕಾಡೆಮಿಕ್ದು ಏನೇ ತೊಗೊಂಡೋಗಿ he never asks anything. ನಾನು ನೋಡಿರಂಗೆ ಅವ್ರು ಬಂದಾಗಿಂದನೂ ಅವರು ಸಿಕ್ಕಾಬಟ್ಟೆ ಡೈನಮಿಕ್ ಇದ್ದಾರೆ ಆ್ಯಂಡ್ he always supports teachers ಆ್ಯಂಡ್ ಸ್ಟೂಡೆಂಟ್ಸ್. ಈ ಯೂನಿವರ್ಸಿಟಿನ ಇನ್ನೂ ಒಂದು ಅವ್ರು ಬಂದ ಮೇಲೆ ನಮಗೆ ನ್ಯಾಕಲ್ಲಿ A+ ಕೂಡ ಬಂತು ಆ್ಯಂಡ್ he always supports us. ಸೊ ಅವ್ರಿಗೆ ನಂತರ ನಮ್ಮ ರಿಜಿಸ್ಟ್ರಾರ್ ಸರ್ KLN ಮೂರ್ತಿ ಅವರು ಕೂಡ ಅಷ್ಟೇ, ಇವರಿಬ್ಬರು ಕೂಡ ನಮಗೆ ಅಕಾಡೆಮಿಕ್ಸ್ಗೆ ಬೆನ್ನೆಲುಬು. ನಮ್ಮ ಡೀನು ಲಕ್ಷ್ಮೀ ಮೇಡಮ್ ಇರ್ಬೋದು, ರಮನಾಥ್ ನಾಯ್ಡು ಸರ್ ಎಲ್ಲರೂ ಕೂಡ. ಆ್ಯಂಡ್ ಇವಾಗ ಆಬ್ಸೆಂಟ್ ಇದ್ದರೂ ಕೂಡ B. ಸುಧಾಕರ್ ರೆಡ್ಡಿ ಅವರು ಹಾನರಬಲ್ ಡೈರೆಕ್ಟರ್ ICSSR SRC ಈಸ್ ಇನ್ ಟಚ್. ಅವರು ದಿನ ಮೆಸೇಜಲ್ಲಿ ವಾಟ್ಸಪ್ಪಲ್ಲಿ ಏನೇನು ಆಗ್ತಿದೆ ನೋಡ್ಕೋತಾ ಇದ್ದಾರೆ. ಆ್ಯಂಡ್ ಜಾಕೋಬ್ ಕಳ್ಳೆ ಈಸ್ ಆ್ಯಕ್ಚುಲಿ ಅವ್ರು ಬರಬೇಕಿತ್ತು, ಇನ್ಫ್ಯಾಕ್ಟ್ ನೀವೆಲ್ಲ ಮಿಸ್ ಮಾಡಿದ್ರಿ. ಅವ್ರು ಭೇಟಿ ಆಗಬೇಕಿತ್ತು ನಿಮಗೆ, ಬಟ್ ಅಲ್ಲಿ UGC ಚೇರ್ಮನ್ ಇದ್ದಾರೆ ಹೈದರಾಬಾದಲ್ಲಿ, ಸ್ಟಿಲ್ ಇದ್ದಾರೆ ಅವರು, ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ. ಅವ್ರಿಗೆ ಕೂಡ ಅವ್ರ ಆ್ಯಬ್ಸೆನ್ಸಲ್ಲಿ ಐ ವಾಂಟ್ ಟು ಥ್ಯಾಂಕ್. ಆಮೇಲೆ ನಮ್ಮ ಖದರ್ ಪಾಷಾ ಸರ್, ಫೈನಾನ್ಸ್ ಆಫೀಸರ್ ಆಫ್ KSOU, ಅವರು ಕೂಡ ಹಿ ಸಪೋರ್ಟೆಡ್ ಅಸ್. ಮತ್ತು ನಮ್ಮ ಡೈರೆಕ್ಟರ್ ಡಾಕ್ಟರ್ ಹೇಮಲತಾ ಮೇಡಮ್ ಅವ್ರಿಗೆ, ಮತ್ತು ನನ್ನ ಡಿಪಾರ್ಟ್ಮೆಂಟಿನ ಎಲ್ಲ ಅಧ್ಯಾಪಕರು ಡಾಕ್ಟರ್ ಜೈಪಾಲ್, ಡಾಕ್ಟರ್ ರಮ್ಯಾ, ಡಾಕ್ಟರ್ ರಾಜು, ಮೋಹನ್, ಭಾಗ್ಯಮ್ಮ ಅವರು, ಡಾಕ್ಟರ್ ಕೇಶವ್ ಅವ್ರಿಗೂ ಎಲ್ಲ ನಾನು ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ನಮ್ಮ ಪ್ರಸಾರಾಂಗದ ಸಿಬ್ಬಂದಿಗಳು ಶ್ರೀ ಮುನ್ಸ್ವಾಮಿ ಅವರು, ಸುದ್ದೀಶು, ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರಿಸರ್ಚ್ ಸ್ಕಾಲರ್ಸ್ ಯಾರು ನನ್ನ ಜೊತೆ, ಬಿಕಾಸ್ ಈ FDP ನಂದು ಮೊದಲೇ ಫಿಕ್ಸ್ ಆಗಿತ್ತು, ಬಟ್ ನೀವು ಎಲ್ಲರೂ ಇಲ್ಲಿ ಹೇಳ್ದಂಗೆ ನನಗೆ SCP ಆಮೇಲೆ ನನಗೆ ಬಂತು ಲೆಟ್ರು, ನಾನು SCP ಮೆಂಬರ್ ಆಗಿದ್ದೀನಿ ಅಂತ. ಆದರೂ ಕೂಡ 2nd and 3rd ಫಿಕ್ಸ್ ಮಾಡಿದರು. ಆ ಟೈಮಲ್ಲಿ ನಾನು ಐ ವಾಸ್ ನಾಟ್ ಹಿಯರ್ ಇನ್ ಮೈಸೂರು, ಬಟ್ ಎಲ್ಲವೂ ಸ್ಮೂತಾಗಿ ನಡೆಯೋಂಗೆ ನನ್ನ ಎಲ್ಲ ಭಾಗ್ಯವತಿ ಇರ್ಬೋದು, ನಾಗೇಂದ್ರ ಕುಮಾರ್, ಹಾಲಪ್ಪ, ದೀಪು, ರವಿ ಎಲ್ಲರೂ ಇಲ್ಲಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೆಯೋ ನೋಡ್ಕೊಂಡಿದ್ದೀರಾ. ಮತ್ತು ನೀವೆಲ್ಲರೂ ಅಷ್ಟೇ ಪ್ರೀತಿಯಿಂದ ಸಹಕರಿಸಿದ್ದೀರಾ. ಇದು ನಂದು ಪ್ರೋಗ್ರಾಮ್ ಅಂತ ನಂಗೆ ಅನ್ನಿಸ್ಲೇ ಇಲ್ಲ, ನಾನೇ ಗೆಸ್ಟ್ ಸರ್ ಆಗಿಬಿಟ್ಟೆ. ಇವಾಗ ನೀವೇ ನಡೆಸ್ಕೊಂಡಿದ್ದೀರಾ. ಇದು ನಾನು ಜಸ್ಟ್ ಏನೋ ಅಪ್ಲಿಕೇಶನ್ ಹಾಕಿ ಇದು ತರಿಸಿದ್ದೀನಿ ಅಷ್ಟೇ, ಇನ್ವಿಟೇಷನ್ ಮಾಡಿ. ದ ಹೋಲ್ ಪ್ರೋಗ್ರಾಮ್ ನೀವೇ ನಡೆಸ್ಕೊಂಡ್ರು, ನೀವೇ ಇದನ್ನು ಇದು ಮಾಡಿದ್ದೀರಿ ಅಂತ ನನ್ನ ಭಾವನೆ. ಸೊ ಈ ಎಲ್ಲರಿಗೂ ನಾನು ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಮೀಡಿಯಾ ಪರ್ಸನ್ಸ್ ಆಗಿರ್ಬೋದು, ಮತ್ತು ನಮ್ಮ ಸ್ಟುಡಿಯೋ ಇದು ಲೈವ್ ರೆಕಾರ್ಡ್ ಆಗಿದೆ, ಯೂಟ್ಯೂಬಲ್ಲಿದೆ. ಫ್ರಮ್ ದ ಡೇ 1 ಸೆಷನ್ ಇವಾಗವರೆಗೂ ಸ್ಟಿಲ್ ಇಟ್ ಈಸ್ ಲೈವ್ ಯೂಟ್ಯೂಬಲ್ಲಿದೆ. ಸೊ ನೀವು ಮತ್ತೆ ನಿಮ್ಗೆ ಯಾವಾಗಲಾರು ಇದು ಇವಾಗ ಸರಿಯಾಗಿ ಕೇಳಲಿಕ್ಕಾಗಲಿಲ್ಲ ಕ್ಲಾಸಲ್ಲಿ ಮತ್ತೆ ಅಂದರೆ ಯು ಕ್ಯಾನ್ ಅಗೇನ್ ಗೋ ಬ್ಯಾಕ್. ನೀವು ಅಲ್ಲಿ ನಾವು ಶೇರ್ ಮಾಡ್ತೀವಿ ಲಿಂಕನ್ನು. ಇವತ್ತು ಎಲ್ಲ ಸೆಷನ್ಸು ರೆಕಾರ್ಡ್ ಆಗಿದೆ, ಎಲ್ಲವೂ ಯೂಟ್ಯೂಬಲ್ಲಿದೆ. ನಿಮಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲ ಕೂಡ ಹಂಚ್ಬೋದು ನಮ್ಮ ಕ್ಲಾಸಸ್ನ. ಇವಾಗ ನೀವು ಮತ್ತೆ ಓದ್ಬೋದು, ಮತ್ತೆ ಕೇಳಿಸ್ಕೋಬೋದು. ಇದನ್ನು ನೀವು ಮತ್ತೆ ಕೇಳಿಸ್ಕೊಂಡು ನಿಮ್ಗೆ ಏನಾದರೂ ಮಿಸ್ ಆಗಿದೆ ಅಂದರೆ ಹೋಗ್ಬೋದು. ಥರ ಅದನ್ನು ಮಾಡಿಸಿದ್ದೀವಿ. ಸೊ ನಮ್ಮ ಸ್ಟುಡಿಯೋದವ್ರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೀಡಿಯಾ ಪರ್ಸನ್ಸ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ.